ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆಯನ್ನ ಸೃಷ್ಟಿಸುತ್ತಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗುತ್ತಿದೆ. ಸದ್ಯ ಹೊಸ ವಿಚಾರ ಏನಂದ್ರೆ, ಶ್ರೇಷ್ಠಾಳನ್ನ ತಾಂಡವ್ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ, ಸ್ವತಃ ಭಾಗ್ಯಾಳೆ ಆರತಿ ಎತ್ತಿ ಶ್ರೇಷ್ಠಾಳನ್ನ ಮನೆಯೊಳಗೆ ಸ್ವೀಕರಿಸಿದ್ದಾಳೆ. ಇದು ಧಾರಾವಾಹಿಯ ಮಹಾ ತಿರುವು ಎನ್ನಲಾಗುತ್ತಿದೆ. ಕಾಲೇಜಿನಿಂದ ಸಸ್ಪೆಂಡ್ ಆಗಿದ್ದ ಮಗಳು ತಾನ್ವಿಯನ್ನ ಪುನಃ ಕಾಲೇಜಿಗೆ ಸೇರಿಸಬೇಕು ಎಂದು ಭಾಗ್ಯ ತಾಂಡವ್ನನ್ನ ಕಾಲೇಜಿಗೆ ಹೋಗಿ ಮಾತನಾಡೋಣ ಎಂದು ಕರೆದುಕೊಂಡು ಹೋಗಿದ್ದಾಳೆ. ಆರಂಭದಲ್ಲಿ ಇದಕ್ಕೆ ತಾಂಡವ್ ಒಪ್ಪಿರಲಿಲ್ಲ. ನಾನು ಎಲ್ಲೂ ಹೋಗಲ್ಲ, ನಾನು ಎಲ್ಲಿಗೂ ಬರಲ್ಲ ಎಂದು ಹೇಳಿದ್ದಾನೆ. ಬಳಿಕ ನಾವಿಬ್ರು ಹೋಗ್ಲೇಬೇಕು ಎಂದು ಭಾಗ್ಯ ಎಳೆದುಕೊಂಡು ಹೋಗಿದ್ದಾಳೆ. ಅದರಂತೆ 3 ಜನ ಪ್ರಿನ್ಸಿಪಾಲ್ ಅನ್ನ ಭೇಟಿಯಾಗಲು ತೆರಳಿದ್ದಾರೆ. ಪ್ರಿನ್ಸಿಪಾಲ್ ಜೊತೆ ಮಾತನಾಡುತ್ತಿರುವಾಗ ತಾಂಡವ್ಗೆ ಅನೇಕ ಬಾರಿ ಶ್ರೇಷ್ಠಾಳ ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡದಿದ್ದಾಗ ಒಂದು ಮೆಸೇಜ್ ಬರುತ್ತೆ. ಇದು ನಿನ್ಗೆ ನನ್ ಕಡೆಯಿಂದ ಬರೋ ಕೊನೆ ಮೆಸೇಜ್. ಇವತ್ತು ನಾನು ನಿನ್ನ ಹೆಸರು ಬರೆದಿಟ್ಟು ಸೂಸೈಡ್ ಮಾಡಿಕೊಳ್ತಾ ಇದ್ದೇನೆ ಎಂದು ಶ್ರೇಷ್ಠ ಮೆಸೇಜ್ ಬರುತ್ತೆ. ಇದರಿಂದ ಗಾಬರಿಗೊಂಡ ತಾಂಡವ್ ಪ್ರಿನ್ಸಿಪಲ್ ಚೇಂಬರ್ ನಿಂದ ಶ್ರೇಷ್ಠ ಮನೆ ಕಡೆಗೆ ಹೋಗುತ್ತಾನೆ. ದಾರಿಯಲ್ಲಿ ಹೋಗುತ್ತಿರುವಾಗ ಮತ್ತೊಂದು ಮೆಸೇಜ್ ಬರುತ್ತದೆ. ಸೂಸೈಡ್ ಮಾಡಿಕೊಳ್ತಾ ಇದ್ದೇನೆ, ಇದಕ್ಕೆಲ್ಲ ಕಾರಣ ನೀನೆ, ಇಂತಿ ಶ್ರೇಷ್ಠ ಎಂಬ ಸಂದೇಶ ಬರುತ್ತೆ. ಅತ್ತ ಶ್ರೇಷ್ಠ ಆತ್ಮಹತ್ಯೆ ಮಾಡಿಕೊಳ್ಳಲು ಬಿಲ್ಡಿಂಗ್ ಮೇಲೆ ನಿಂತಿರುತ್ತಾಳೆ. ಶ್ರೇಷ್ಠ ಕಾಲ್ ಮಾಡಿ, ನೀನು ಈಗಲೇ ನಾನು ಕಳುಹಿಸಿದ ಲೊಕೇಶನ್ಗೆ ಬರಬೇಕು, ಇಲ್ಲಾಂದ್ರೆ ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ ಎಂದು ಹೆದರಿಸ್ತಾಳೆ. ಅದರಂತೆ ತಾಂಡವ್ ಆ ಲೊಕೇಶನ್ಗೆ ಹೋದಾಗ ಬಿಲ್ಡಿಂಗ್ ಮೇಲೆ ಶ್ರೇಷ್ಠ ನಿಂತಿರುವುದನ್ನ ಕಂಡು ಗಾಬರಿಕೊಳ್ಳುತ್ತಾನೆ. ಶ್ರೇಷ್ಠಳನ್ನ ಕನ್ವಿನ್ಸ್ ಮಾಡಲು, ನಿನ್ನ ಹೇಗಾದ್ರೂ ಮಾಡಿ ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂದು ತಾಂಡವ್ ಮಾತು ಕೊಡುತ್ತಾನೆ. ಇದಕ್ಕೆ ಒಪ್ಪಿದ ಶ್ರೇಷ್ಠ ಕೆಳಗೆ ಬಂದು ತಾಂಡವ್ ಜೊತೆ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅತ್ತ ಭಾಗ್ಯ, ಅದು ಹೇಗೆ ಶ್ರೇಷ್ಠಳನ್ನ ಮನೆಗೆ ಕರೆದುಕೊಂಡು ಬರ್ತಾರೆ ಅಂತ ನಾನು ನೋಡ್ತೀನಿ ಎಂದು ಹೇಳ್ತಾಳೆ. ಆದ್ರೆ ನಂತರ ನಡೆದಿದ್ದು ಅಚ್ಚರಿ. ಹೇಳಿದಂತೆ ತಾಂಡವ್ ಶ್ರೇಷ್ಠಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಆರಂಭದಲ್ಲಿ ಸವಾಲು ಹಾಕಿದ್ದ ಭಾಗ್ಯ ಶ್ರೇಷ್ಠ ತಾಂಡವ್ ಮನೆಯೊಳಗೆ ಕಾಲಿಡುವ ಮುನ್ನ ಆರತಿಯೊಂದಿಗೆ ಬರಮಾಡಿಕೊಳ್ಳಲು ಮುಂದಾಗುತ್ತಾಳೆ. ಹಾಗಾದ್ರೆ ಇದು ಹೇಗಾಯ್ತು? ಮನೆಯೊಳಗೆ ಏನು ಮಾತುಕತೆ ನಡೀತು? ಭಾಗ್ಯಳ ಈ ಹೊಸ ಪ್ಲಾನ್ ಏನು ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿದು ಬರಲಿದೆ.